ಆಯ್ತಾ ಹೊರಡೋಣ ಮಾತಾಡ್ತವ್ರೆ ಸೀದಾ ಲೋಡ್ ಮಾಡ್ತಾರೆ. ಈಗೇನು ಊಟ ಕಳ್ಸಲ್ಲ, ಲೋಡ್ ಮಾಡ್ಸಲ್ಲ. ಅವ್ರಿಗೂ ನಾವು ನಮ್ಮಿದಕ್ಕೂ ಅಷ್ಟೇ ಹೋರಾಟ 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 ಅನ್ಯಾಯ 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 ಏನೇ ಬರಲಿ ಏನೇ ಬರಲಿ ಜಿಲ್ಲಾ ಲಾರಿ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಬೇಕು ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು. ಜಿಲ್ಲಾ ಲಾರಿ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಅನ್ಯಾಯ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ತನಕ ಹೋರಾಟ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. 17 ಜನ ಸದಸ್ಯರಿಗೆ 17 ಜನ ಸದಸ್ಯರಿಗೆ ಹಾಸನ ಜಿಲ್ಲಾ ಮಾಲೀಕರ ಸಂಘ ಅಂತ ರಿಜಿಸ್ಟರ್ ಆಗಿ 2005ನೇ ಸಾಲಿಂದ ಓಪನ್ ಆಗಿರೋದು. ಇಲ್ಲಿವರೆಗೂ ಪ್ರತಿ ವರ್ಷ ಒಂದು ಆಡಿಟ್ ರಿಪೋರ್ಟ್ ಕೊಟ್ಟಿಲ್ಲ. ನಮ್ಮ ಲಾರಿಯರಿಗೆ ವಂಚನೆ ಮಾಡ್ಕೊಂಡೇ ಬಂದಿರೋದು. ಮತ್ತು ಇದು ಸದಸ್ಯತ್ವ ಕೊಟ್ಟಿದ್ದೀನಿ ಅಂತ ಹೇಳಿ ನಮ್ಮನ್ನ ಅವತ್ತಿಂದ ವಂಚಿಸ್ಕೊಂಡು ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಇವತ್ತು 24ನೇ ತಾರೀಕು ಪೂರ್ವಭಾವಿ ಸಭೆ ಅಂತ ಕರೆದಿದ್ರು ನಮ್ಮನ್ನು. ಇಲ್ಲಿಗೆ ಬರ್ತಿದ್ದೀವಿ ಅಂತ ಗೊತ್ತಾಗಿ ಎಲ್ಲೋ ಕದ್ದೋಡಾಗಿದ್ದಾರೆ. ಕೋಟಿಗಟ್ಟಲೆ ಹಗರಣ ಆಗಿದೆ ಅಂತ ನ್ಯಾಯ ಕೇಳಿದಕ್ಕೋಸ್ಕರ ಇವತ್ತು ಯಾರೂ ಇಲ್ಲಿಲ್ಲ ಸಂಘದೊಳಗೆ. ಇಲ್ಲಿಗೆ ಅಂತ ಸಂಘದ ಕಚೇರಿಗೆ ಬನ್ನಿ ಅಂತ ಹೇಳಿದವ್ರು ಇವತ್ತು ಯಾರಿಗೆ ಬರಬೇಕು, ಏನಕ್ಕೆ ಲೆಕ್ಕ ಕೊಡಬೇಕು, ನೀವು ಯಾರು ಅಂತ ಕೇಳ್ತಿದ್ದಾರೆ. ಇವತ್ತು ನಾವು ಸಂಘದ ಆಡಿಟ್ 20 ವರ್ಷದಿಂದ ಸಂಘಕ್ಕೆ ನಾವು ಸೇವೆ ಸಲ್ಲಿಸಿದ್ದೀವಿ. 20 ರೂಪಾಯಿ 10 ರೂಪಾಯಿ ಅನ್ನೋ ರೀತಿಯಲ್ಲಿ ಸಂಘಕ್ಕೆ ಪ್ರತಿ ಲೋಡಿಗೆ 20 ವರ್ಷದಿಂದ ಕೊಡ್ಕೊಂಡು ಬಂದಿದ್ವಿ. 20 ವರ್ಷದಿಂದ ಇವರು ಸರ್ವಾಧಿಕಾರ ಮಾಡ್ಕೊಬಂದು ಇಲ್ಲಿಂದ ಬರೀ ದೌರ್ಜನ್ಯನೇ ಮಾಡ್ಕೊಬಂದಿದ್ದಾರೆ ಲಾರಿಯರಿಗೆ. ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು 17 ಜನ ಇದ್ದಾರೆ. ಪದಾಧಿಕಾರಿಗಳು ಹೆಸರು HD ಅಣ್ಣಾಜಪ್ಪ ಅನ್ನೋರು ಅಧ್ಯಕ್ಷರು, ಉಪಾಧ್ಯಕ್ಷರು ಗೋಪಾಲ್ ಕೃಷ್ಣ ಪ್ರಭು ಅಂತ, ಖಜಾಂಚಿ ನಂದಕುಮಾರ್ ಅಂತ, ಕಾರ್ಯದರ್ಶಿ ಗುರುನಾಥ್ ಅಂತ, ಈ ಥರ 17 ಜನ ನಮ್ಮ ಪದಾಧಿಕಾರಿಗಳಿದ್ದಾರೆ. ಈ ಸಂಘನ ಬರೀ 17 ಜನಕ್ಕೆ ಮಾತ್ರ ಅಂತ ಸೀಮಿತವಾಗಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮಗಿದು ಕಾಲಕ್ರಮೇಣ ಕೇಳಿದಾಗ ನ್ಯಾಯ ಕೇಳಿದಾಗ ಗುರ್ತಿನ ಚೀಟಿ ಅಂತ ಒಂದು ಕೊಟ್ಟರು. ಅದು ಗುರ್ತಿನ ಚೀಟಿ ಇರೋದು ಬರೀ ಸುಮ್ಮನೆ ನಮ್ಗೆ ತಾತ್ಕಾಲಿಕ ಕೊಟ್ಟವ್ರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದೇ ನಮಗೆ ಸದಸ್ಯತ್ವ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದು. ಯಾರಿಗೂ ಮೆಂಬರ್ಶಿಪ್ ಕೊಟ್ಟಿಲ್ಲ ಇದುವರೆಗೂ. 17 ಜನತೆ ಸಂಘ ಅಂತ ಇದು ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ನಮಗೆ ತಿಳಿದಂಗೆ ಜನರಲ್ ಬಾಡಿ ಮೀಟಿಂಗ್ ಮಾಡ್ಕೊಂಡು ಅವರೇ 17 ಜನ ಸಭೆ ಮುಗಿಸ್ಕೊಂಡು ಒಂದು ಆಡಿಟ್ ರಿಪೋರ್ಟ್ ಕೊಟ್ಟಿಲ್ಲ, ಏನಿಲ್ಲ. ಅವರು 17 ಜನದಲ್ಲೇ 1,500 ಜನ ಲಾರಿ ಇದ್ದೀವಿ ನಮ್ಮ ಸಂಘದಲ್ಲಿ ಅಂತ ಹೇಳಿದ್ದಾರೆ. ಒಬ್ಬರಿಗೂ ಮೆಂಬರ್ಶಿಪ್ ಕೊಟ್ಟಿಲ್ಲ. ಈ ಆಡಿಟ್ ಇದರಲ್ಲಿ ನೋಡಿ ಸಂಘದ 17 ಜನ ಮಾತ್ರ ಸಭೆ ಮುಗಿಸ್ಕೊಂಡು ಎಲ್ಲನೂ ಈ ಚುನಾವಣೆ ಇದುವರೆಗೂ ಮಾಡೇ ಇಲ್ಲ. ಸದಸ್ಯತ್ವನೇ ಕಟ್ಟಿಲ್ಲ. ಸದಸ್ಯತ್ವ ಕೊಟ್ಟರೆ ತಾನೇ ಚುನಾವಣೆ ಆಗೋದು. ಸದಸ್ಯತ್ವ ಕೊಡಬಾರ್ದು, ಸರ್ವಾಧಿಕಾರತನ ಮಾಡ್ಕೊಬರ್ಬೇಕು. ಮಾಡೇ ಇಲ್ಲ ಇದುವರೆಗೂ. 3 ವರ್ಷಕ್ಕೊಂದ್ಸರಿ ಆಗಲೇಬೇಕಿತ್ತು. 20 ವರ್ಷ ಆಗಿದೆ. 2005 6ನೇ ಸಾಲಿಂದ ಓಪನ್ ಆಗಿರೋದು. ಅಲ್ಲಿಂದ ಇವರೇ ಸರ್ವಾಧಿಕಾರ ಮಾಡ್ಕೊಂಡು ಬಂದಿರೋದು. ಪಾಳೆಗಾರರು ಥರ ವರ್ತಿಸ್ಕೊಂಡು ಬಂದಿದ್ದಾರೆ. ನಾವೇನೇ ನ್ಯಾಯ ಕೇಳಕ್ಕೆ ಹೋದರೆ ಒಂದು ಗಾಡಿ ನಿಲ್ಲಿಸೋದು, ಲೋಡ್ ಕೊಡಲ್ಲ, ಬೇರೆ ರೀತಿ ಈ ಥರ ತೊಂದರೆಗಳು ಕೊಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇದೇ ರೀತಿ ನಡ್ಕೊಂಡು ಬಂದಿದೆ.
ನಾವು ಲೆಕ್ಕಗಳನ್ನ ಯಾವಾಗ ಕೇಳೋಕ್ಕೆ ಇದೆಲ್ಲ ನಾವು ಇವರು ಮೋಸ ಮಾಡಿದ್ದಾರೆ ನಮ್ಗೆ ಹೊಂದಿಸಿದ್ದಾರೆ ಅಂತ ಕೇಳಿದಾಗ ಮೀಟಿಂಗ್ ಇಡಿ ಇವತ್ತು ಆಡಿಟ್ ರಿಪೋರ್ಟ್ ಕೊಡಿ ಅಂತ ಕೇಳಿದಾಗ ಇವತ್ತು ಪೂರ್ವಭಾವಿ ಸಭೆ ಅಂತ ಕರೆದಿದ್ರು 24ನೇ ತಾರೀಕಿಗೆ ಬಂದಿದ್ದೀವಿ ಪೂರ್ವಭಾವಿ ಸಭೆ ಅಂತ ಯಾರೂ ಇಲ್ಲ ಕದ್ದೋಗಿದ್ದಾರೆ ಲೆಕ್ಕ ಕೊಡಬೇಕಾಗತ್ತೆ ಇದು ಪೂರ್ವಸಭೆ ಇದು ಆಡಿಟ್ ರಿಪೋರ್ಟಿಂದ ಕಾಪಿ ಕೊಡಬೇಕಂತ ಕದ್ದೋಗಿದ್ದಾರೆ ಇನ್ನು 31ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳಿದರೆ ಆ ಜನರಲ್ ಬಾಡಿ ಮೀಟಿಂಗಿಗೆ ಯಾವ ರೀತಿ ಇವರು ನಮಗೆ ಆಹ್ವಾನ ಪತ್ರಿಕೆ ಕೊಡಬೇಕು ಅದು ನಮಗೆ ತಲುಪಿಸಿಲ್ಲ ಸುಮ್ಮನೆ ಎಲ್ಲೋ ಒಂದು ಗ್ರೂಪಲ್ಲಿ ಫೋನಲ್ಲಿ ಮೊಬೈಲಲ್ಲಿ ಹಾಕೊಂಡು ಈ ಥರ ಎಲ್ಲ ವಂಚಿಸ್ತಿದ್ದಾರೆ ಈಗ ಯಾರನ್ನ ಒಂದು 30-40 ಜನ ಲಾಂಗ್ ಗಾಡಿಯವ್ರನ್ನ ಹೊರಗಡೆ ಓಡಿಸೋ ಗಾಡಿ ಅಂತವ್ರನ್ನ ಕರ್ಕೊಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಈ ಬಲವಂತ ಕರ್ಕೊಬರ್ತಿದ್ದಾರೆ ನಾವು ಇವತ್ತು 20 ವರ್ಷದಿಂದ ನಾವು ಗೂಡ್ ಶೆಡಿಂದ ಏನೇ ಸರಕು ಸಾಗಣೆ ಬಂದರೂ ನ್ಯಾಯ ರೀತಿಯಾಗಿ ನೀಟಾಗಿ ನಾವು ಎಲ್ಲ ಜನರಿಗೆ ಸರ್ವಿಸ್ ಕೊಟ್ಟಿದ್ದೀವಿ ಇವತ್ತು ಈಗ ಬೇರೆ ಜನ 4 ಜನ 10 ಜನ ಕರ್ಕೊಂಡು ಬಂದು ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಅವರಿಗೂ ಪೂರಾ ಇವ್ರು ಮಾಡಿರೋ ಹೊಂದಿಸಿರೋದು ಯಾವುದೂ ಲೆಕ್ಕ ಗೊತ್ತಿಲ್ಲ ಈಗ ಬಂದವ್ರನ್ನ ಎತ್ಕಟ್ಕೊಂಡು ಅಲ್ಲೆಲ್ಲೋ ಇನ್ನೊಂದು ಕಡೆ ಸಭೆ ಮಾಡೋದು ನಮಗೆ ಸಭೆ ಮಾಮೂಲಿಯಾಗಿ ನಮಗೆ ಮೀಟಿಂಗ್ ಮಾಡಿ 3 ತಿಂಗಳಿಗೆ ಈಗ ನಮಗೆ ಲೆಕ್ಕಪತ್ರ ಕೊಡಬೇಕು ಇವರು ರಾಜೀನಾಮೆ ಕೊಡಬೇಕು ಕೋಟಿಗಟ್ಟಲೆ ಹಗರಣ ಇದೆ ಅದೆಲ್ಲ ಲೆಕ್ಕ ಕೊಡಬೇಕು ಸಂಘಕ್ಕೆ ಬಂದಿರೋದು ತುಂಬ ದೇಣಿಗೆ ಬಂದಿದೆ ಹೊರಗಡೆಯಿಂದ ನಮ್ಮ ಸಂಘದ ಅಭಿವೃದ್ಧಿಗೋಸ್ಕರ ಲಾರಿ ಮಾಲೀಕರಿಗೂ ಅಭಿವೃದ್ಧಿಗೋಸ್ಕರ ಅಂತ ಮಾಡಿದ್ದಾರೆ ಮತ್ತು ಬೈಲದಲ್ಲಿರೋ ರೀತಿ ಯಾವುದೇ ಒಂದು ವೈದ್ಯಕೀಯ ತಪಾಸಣೆ ನಡೆಸಿಲ್ಲ ಯಾವ ಶಿಬಿರ ನಡೆಸಿಲ್ಲ ನಮಗೇನು ಸರ್ಕಾರದಿಂದ ಬರಬೇಕಾದ್ರು ಈಗ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘದಲ್ಲಿ ಇಡೀ ನಮ್ಮ ಎಲ್ಲ ಏನು ಹಾಸನ ಜಿಲ್ಲಾ ಲಾರಿಯರಿದ್ದಾರೆ ಅವ್ರಿಗೆ ಎಲ್ಲ ಥರದ ದೋಖಗಳನ್ನ ಮಾಡವ್ರೆ ಅವ್ರು ಬೈಲದಲ್ಲಿ ಏನು ತೋರಿಸ್ಕೊಂಡಿದ್ದಾರೆ ಆ ಥರ ಒಂದು ನಡವಳಿಕೆ ಮಾಡಿಲ್ಲ ಸಂಘದಲ್ಲಿ ಈಗ ಏನು 17 ಜನ ಸಂಘದ ಇದ್ದಾರೆ ಅವ್ರು 17 ಜನನೇ ನಮ್ಮದು ಸರ್ವಾಧಿಕಾರಿ ನಮ್ಮದೇ ತೀರ್ಮಾನ ಅಂತಿಮ ಅಂತ ಅವ್ರು ಬೈಲದಲ್ಲಿ ಬರ್ಕೊಂಡು ನಮ್ಮದು ಇಲ್ಲಿ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಅಂತ ಇದೆ ಅವ್ರು ತೋರಿಸ್ಕೊಂಡಿರೋದು ನಮ್ಮ ಸಂಘದಲ್ಲಿ ಬರೀ 17 ಜನ ಅವರು ನಿರ್ದೇಶಕರು ಮತ್ತು ಅವರೇ ಸರ್ವಾಧಿಕಾರಿ ಅಂತ ತೋರಿಸ್ಕೊಂಡಿದ್ದಾರೆ ಬೇರೆ ಇಲ್ಲಿ ನಮ್ಮ ಗುರುತಿನ ಚೀಟಿ ಅಂತ ಇಲ್ಲಿವರೆಗೂ ಏನೂ ಕೊಟ್ಟಿಲ್ಲ ಅದರಲ್ಲಾಗಿ ನಮ್ಮ ಲೋಕಲ್ ಗಾಡಿಯರಿಗೆ ಒಂದು 500ರಿಂದ ಒಂದು 600 ಜನ ಒಂದು ಚೀಟಿ ಕೊಟ್ಟಿದ್ದಾರೆ ನಾವೆಲ್ಲ ಅದನ್ನೇ ಒಂದು ಗುರುತಿನ ಚೀಟಿ ಇದೆ ನಮಗೆ ಸದಸ್ಯತ್ವ ಅಂತ ತಿಳ್ಕೊಂಡು ನಾವು ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದು ಇಲ್ಲ ಐ ಡಿ ಕಾರ್ಡು ಆಗಲಿ ಏನೂ ಕೊಟ್ಟಿಲ್ಲ ನಮಗೆ ನಾವು ಅದನ್ನೇ ತಿಳ್ಕೊಂಡು ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದು ಈಗ ನಮಗೆ ಜನರಲ್ ಬಾಡಿ ಮೀಟಿಂಗ್ ಮಾಡಿ ನಮಗೆ ಲೆಕ್ಕಪತ್ರ ಕೊಡಿ ಅಂತ ಕೇಳಿದ್ದಕ್ಕೆ ನೀವು ನಮ್ಮ ಸಂಘಕ್ಕೆ ಸದಸ್ಯರೇ ಅಲ್ಲ ನೀವು ಯಾವ ರೀತಿ ನಿಮಗೆ ನಾವು ಲೆಕ್ಕ ಕೊಡೋಕ್ಕಾಗುತ್ತೆ ನೀವು ನಮಗೆ ಸದಸ್ಯರಾಗಿದ್ದರೆ ಸದಸ್ಯರಿಗೆ ಮಾತ್ರ ನಾವು ಕರೆಯೋದು ನಿಮಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ನಿಮಗೆ ನೀವೇನು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನೀವು ಯಾರೋ 3ನೇ ವ್ಯಕ್ತಿ ನಿಮ್ಮನ್ನು ಏನೋ 20 ರೂಪಾಯಿ ಕೊಟ್ಟು ಗಾಡಿನ ಲೋಡ್ ಹೊಡೆದಿದ್ದೀವಿ ಮಧ್ಯವರ್ತಿಗಳ ಥರ ನಿಮ್ಮನ್ನು ನಾವು ತಗೊಂಡಿದ್ದೀವಿ ಹಂಗಾಗಿ ನೀವು ಏನು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ಸಂಘಕ್ಕೆ ನೀವು ಯಾರೂ ಅಲ್ಲ ನೀವು ಬೇರೆ ಕಡೆ ಎಲ್ಲ ಒಂದು ಯಾವುದೋ ಊರಿಗೆ ಹೋಗಿ ಒಂದು 200-300 ಕೊಟ್ಟು ನಾವು ಲೋಡ್ ತಗೋಬತ್ತೀವಲ್ಲ ಆ ಥರ ಮಧ್ಯವರ್ತಿಗಳ ಥರ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಏನು 17 ಜನ ನಿರ್ದೇಶಕರಾಗಿದ್ದಾರೆ ಅಧ್ಯಕ್ಷರಿಂದ ಹಿಡಿದು ಅಷ್ಟು ಜನ ಡೈರೆಕ್ಟರ್ಗಳು ಆ ಥರ ನಮಗೆ ದೋಖ ಮಾಡಿದ್ದಾರೆ ಈ ಒಂದು ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ ಎಷ್ಟು ಕೋಟಿ ಆಗಿದೆ ಅಂತ ಗೊತ್ತಿಲ್ಲ ನಮ್ದು ಈಗ 2005ನೇ ಇಸ್ವಿಲಿ ಆಗಿದ್ದು ಸಂಘ ನಮಗೆ ಅಲ್ಲಿಂದ ಇಲ್ಲಿವರೆಗೂ 1 ರೂಪಾಯಿ ಯಾರೇ ಒಬ್ಬ ಲಾರಿ ಮಾಲೀಕರಿಗೂ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಕೇಳಿದ್ದಕ್ಕೆ ಇಲ್ಲಿಗೆ ಇವತ್ತು ಆಯಿತು ಒಂದು 31ನೇ ತಾರೀಕು ನಿಮಗೆ ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ಇವತ್ತು ಪೂರ್ವಭಾವಿ ಸಭೆ ಅಂತ ಕರೆದಿದ್ರು ಇಲ್ಲಿ ಯಾರೂ ಇಲ್ಲ ನಾವು ಬಂದು ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲ ಬಂದಿದ್ದೀವಿ ಇಲ್ಲಿ ಯಾರೂ ಎಲ್ಲ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಲೆಕ್ಕಪತ್ರದಾಗಲಿ ಏನೂ ಒಂದು ಮಾಹಿತಿ ಕೊಟ್ಟಿಲ್ಲ ನಮಗೆ ನ್ಯಾಯ ಬೇಕು ನಮಗೆ ಸದಸ್ಯತ್ವ ಬೇಕು ಇಷ್ಟು ವರ್ಷ ಆಡಳಿತ ಮಾಡೋರೆ ಅವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಆದ್ಯತೆ ಮಾಡಿಕೊಡ್ಬೇಕು ಅವ್ರಿಗೆ ನಮಗೆ ಬೇರೆ ಯುವಕರಿಗೆಲ್ಲ ಆದ್ಯತೆ ಮಾಡಿಕೊಟ್ಟು ಅವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಲೆಕ್ಕಪತ್ರ ಕೊಡಬೇಕು ಚುನಾವಣೆ ನಡೆಸಬೇಕು ಏನು ಬೈಲ ಪ್ರಕಾರ ಇದೆ ಆ ಬೈಲದಲ್ಲೂ ಆ ಪ್ರಕಾರನೇ ಏನಿದೆ 3 ವರ್ಷಕ್ಕಂತ ನಾವು ಮಾಡ್ತಿದ್ದೀವಿ ಅಂತ ಮಾಡಬೇಕು ನಮ್ಮನ್ನು ಇಲ್ಲಿ ಕರೆದು ಯಾವುದೋ ಒಂದು ದಿನ ಸುಮ್ಮನೆ ಏನಕ್ಕೆ ಕರೀತಾರೆ ಯಾವುದಕ್ಕೊಂದು ಸೈನ್ ಮಾಡಬೇಕು ಸೈನ್ ಮಾಡಿ ಅಂತ ಮಾಡಿಸ್ಕೊಬಿಟ್ಟು ಅದೇ ನೀವು ರಿಸಲ್ಯೂಷನ್ ಪಾಸ್ ಮಾಡ್ಕೊಂಡು ಅವರು ಅದನ್ನೇ ಸಂಘನ DR ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಇಷ್ಟು ವರ್ಷದಿಂದ ನಡ್ಕೊಬತ್ತಿದ್ದಾರೆ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘ ಅಂತ ಮಾಡ್ಕೊಂಡು ಇಲ್ಲಿ ಬಡಬಗ್ರು ಎಲ್ಲರೂ ಇರೋದು ಯಾರು ಶ್ರೀಮಂತರಲ್ಲ 17 ಜನ ಸೇರ್ಕೊಂಡು ಇವ್ರು ಒಳಗೆ ಮೀಟಿಂಗ್ ಮಾಡ್ಕೊಂಡು ಪ್ರತಿಯೊಂದು ದೋಖ ಮಾಡಿದ್ದಾರೆ ಆ ದೋಖಕ್ಕೆ ನಾವು ವಿರುದ್ಧವಾಗಿ ಹೋರಾಡ್ತಿರೋದು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ವಿ ಪ್ರತಿಯೊಂದಕ್ಕೂ ನ್ಯಾಯ ಕೇಳೋಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅವ್ರವರೇ ಮೀಟಿಂಗ್ ಮಾಡ್ಕೊಳ್ಳೋರು ಪ್ರತಿಯೊಂದು ಅವ್ರವ್ರ ಇದು ಮಾಡ್ಕೊಂಡು ನಮಗೆ ಅನ್ಯಾಯ ಆಗಿರೋದ್ರಿಂದ ನಾವು ಹೋರಾಡ್ತಾಯಿದ್ವಿ ನಮಗೆ ಈಗ ಏನಂತಂದರೆ ಈ ಬಿಲ್ಡಿಂಗನ್ನ ಆಲ್ರೆಡಿ 4 ಜನ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಅವ್ರವ್ರ ಹೆಸರಲ್ಲಿ ಮಾಡ್ಕೊಂಡಿರೋದು ನಮಗೆ ಅನ್ಯಾಯ ಆಗಿರೋದ್ರಿಂದ ನಾವು ದಿನನಿತ್ಯ ದುಡಿಯೋರಲ್ಲಿ ದಿನನಿತ್ಯ ದುಡಿದು ದಿನನಿತ್ಯ ಮನೆಗೆ ತಗೊಂಡೋಗೋರು ಅದರಿಂದ ನಮಗೆ ಅನ್ಯಾಯ ಆಗಿರೋದ್ರಿಂದ ಇವರು 17 ಜನ ದುರಾಡಳಿತ ನಡೆಸೋದ್ರಿಂದ ನಾವು ಹೋರಾಡ್ತಾಯಿದ್ವಿ ಎಲೆಕ್ಷನ್ ಆಗಬೇಕು ನಮಗೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಇದು ಕಮ್ಮಿ ಸುಮಾರು ಕೋಟಿ ಹತ್ರ ವ್ಯವಹಾರ ಆಗಿದೆ 20 ಕೋಟಿ ಹತ್ರ ಮೇಲೆ ಹಗರಣ ಆಗಿದೆ ಅವರು ಒಂದು ಚೂರು ಲೆಕ್ಕ ಕೊಡ್ತಾ ಇಲ್ಲ ನಮಗೆ ವಾರ್ಷಿಕ ತೋರಿಸಿರೋದು ಬರೀ 2 ಲಕ್ಷ ಮಾತ್ರ ತೋರಿಸವ್ರೆ ಅದೆಲ್ಲ ನಮಗೆ ಸರಿ ಹೋಗಿಲ್ಲ ಅದರಿಂದ ನಾವು ಪ್ರತಿಯೊಂದಕ್ಕೂ ಹೋರಾಡ್ತಾಯಿದ್ವಿ ಮುಂದಿನ ನಡೆ ನಮಗೆ ಏನಾದರೂ ಅವ್ರು ರಾಜೀನಾಮೆ ಕೊಡಬೇಕು ನಾವು ನ್ಯಾಯ ಅವ್ರು ಕೊಟ್ಬಿಟ್ಟು ನಾವು ಪ್ರತಿಯೊಂದು ಲೆಕ್ಕ ಕೊಟ್ಟು ರಾಜೀನಾಮೆ ಕೊಡಬೇಕು ಬೇರೆಯವರಿಗೆ ಅವಕಾಶ ಕೊಡಬೇಕು ಕೊಡ್ಲಾರ ನಾವು ಇಲ್ಲೇ ಕೂತ ಧರಣಿ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಕಾನೂನು
ಸೋಮವಾರದಿಂದ ಶಾಮೀನು ಹೊಡೆಯೋಕೆ ನಾವು ಆಲ್ರೆಡಿ ಬಂದಿದ್ದೀವಿ, ಕೂತಿದ್ದೀವಿ. ಸಂಘದಿಂದ ಇಲ್ಲಿ ನಾವು ಪೂರ್ವ ಸಭೆಯಿಂದ ನಮ್ಮನ್ನು ಕರೆದಿದ್ರಿ ಇವತ್ತು. ಆ ಸಭೆಗೋಸ್ಕರ ಇಲ್ಲಿ ಬಂದ್ವಿ. ಬಂದರೆ ಇಲ್ಲಿ ಯಾರೂ ಇಲ್ಲ ಇವಾಗ. ಎಲ್ಲ ಲಾರಿ ಮಾಲೀಕರೆಲ್ಲ ಸೇರಿ ಇಲ್ಲಿ ಬಂದ್ಬಿಟ್ಟು ನಾವು ನೋಡಿದರೆ ಯಾರೂ ಇಲ್ಲ ಇವಾಗ. ಹಾಗಾಗಿ ನಾವು ಇಲ್ಲಿ ತೊಂದರೆ ಆಗಿದೆ ನಮಗೆ. ಮೊದಲಿಂದಲೂ ಸಂಘ ಹಿಂಗೆ ಆಗ್ತಾಯಿದ್ದು. 2005ರಿಂದ ಪೆಟ್ರೋಲ್ ಬಂಕ್ ಮಾಡಿದರು. ಪೆಟ್ರೋಲ್ ಬಂಕಲ್ಲೂ ಸಹ ನಮ್ಗೆ ಅನ್ಯಾಯ ಆಗಿದೆ. ಆವಾಗಲೂ ನಮಗೆ ಬಂದು ಕೇಳಿದಾಗ ಯಾರೂ ನಮ್ಗೆ ಸರಿಪಡಿಸಲಿಲ್ಲ. ಎರಡನೇದು ಸ್ಪೇರ್ ಪಾರ್ಟ್ ಅಂಗಡಿ ಆಗಿತ್ತು. ಅಂಗಡಿಲೂ ಸಹ ನಮ್ಗೆ ಅನ್ಯಾಯ ಆಗಿದೆ. ಅದರಲ್ಲೂ ನಾವು ಕೇಳಿದಾಗ ನಮಗೇನು ಅನ್ಯಾಯ ಇಲ್ಲ. ಪ್ರತಿಯೊಂದು ಅನ್ಯಾಯ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು ನಮ್ಗೆ ಪೂರ್ವ ಸಭೆ ಕರೆಯೋಕ್ಕೆ ಇಲ್ಲಿ ನೋಡಿದಾಗ ಯಾರೂ ಇಲ್ಲ. 31ಕ್ಕೆ ಸಭೆ ಅಂತ ಹೇಳಿದ್ದಾರೆ. ನಮಗೆ ಆ ಸಭೆಗೆ ಬರೋಕ್ಕೂ ಏನು ಯಾರಿಗೂ ಮನೆಗೆ ಪರಿಚಯಕ್ಕೆ ಕಳಿಸಿಲ್ಲ. ನಮಗೆ ನಾವು ಯಾವ ರೀತಿ ಹೋಗೋದು ಗೊತ್ತಿಲ್ಲ. ನಮಗೆ ತೊಂದರೆ ಆಗಿದೆ. ಪ್ರತಿಯೊಂದಕ್ಕೂ ನಮಗೆ ಮುಂದೆ ನಮ್ಮ ಲೆಕ್ಕಾಚಾರ ಕೊಡಬೇಕು. ಭಾಳ ದೊಡ್ಡದಾಗಿದೆ. ನಮ್ಮ ಕೋಟ್ಯಾಂತರ ಹಗರಣ ಆಗಿದೆ. ನಮ್ಮ ಲೆಕ್ಕಾಚಾರ ಕೊಡಬೇಕು ಮತ್ತು ನಮ್ಗೆ ರಾಜೀನಾಮೆ ಕೊಟ್ಟು ನೀವೆಲ್ಲ ನಮ್ಗೆ ಹೋಗ್ಬೇಕು. ಪ್ರತಿಯೊಬ್ಬರು ಹೊಸೊಬ್ಬರಿಗೆ ಅನುಕೂಲ ಮಾಡಿಕೊಡ್ಬೇಕು. ಎಲೆಕ್ಷನ್ ಆಗಬೇಕು, ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಡ್ಬೇಕು. ನೀವು ಮೊದಲು ನೀವು ಇಳಿದು ಹೋಗಬೇಕು, ರಾಜೀನಾಮೆಗೆ ಇಳಿದು ಹೋಗಬೇಕು.